ಅಪಾರ್ಟ್ಮೆಂಟ್ ಏನು ಯಾವುದು ದೇವದ್ದು ಏನು ಕಾರಿಡಾರ್ ಹೋದಂಗೆ ಹೋಗ್ತದೆ, ದೇವದ ಫೀಲಿಂಗ್ ಬರ್ತದೆ. ಹಲೋ ಗಾಯ್ಸ್, ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ಡೇ 2 ಆಫ್ ಲಾಗಿಂಗ್ಗೆ. ಇವಾಗ ಆಗಿದೆ 12:30. ನಾಷ್ಟ ತಿಂದು 1 ಅವರ್ ಆದಮೇಲೆ ಬಂದಿದ್ದೀನಿ ಇವಾಗ ಜಿಮ್ಗೆ. ನಾರ್ಮಲಿ ನನಗೆ ಅಭ್ಯಾಸ ಹೋಗಿದೆ, ಆಫೀಸ್ ದಿವಸನೂ ಇಲ್ಲ ವರ್ಕ್ ಫ್ರಮ್ ದಿವಸನೂ ನಾವು ನಾಷ್ಟ ಆದಮೇಲೆ 1 ಅವರ್ ಆಫೀಸ್ ಕಾಲ್ಸ್ ಅಟೆಂಡ್ ಆದಮೇಲೆ ಜಿಮ್ ಬರ್ತಿರ್ತೀನಿ. ಹಾಗೇನು ಇಲ್ಲಿ ಈ ಟೈಮ್ ಬರೋ ರೀಸನ್ ಒಂದೇ ಒಂದು, ಜನ ಕಮ್ಮಿ ಇರ್ತಾರೆ. ನಾನು ಆರಾಮ್ಸೆ ನನಗೆ ಬೇಕಾಗಿರೋ ವರ್ಕೌಟ್ ಮಾಡ್ಬೋದು. ಆಮೇಲೆ ಇವಾಗ ಲಾಗಿಂಗ್ ಸ್ಟಾರ್ಟ್ ಮಾಡಾದ್ಮೇಲೆ ನಿಮ್ಮ ಜೊತೆ ಈಸಿಯಾಗಿ ಕೂಡ ಕಮ್ಯುನಿಕೇಟ್ ಮಾಡ್ಬೋದು, ಯಾವುದೇ ಸಂಕೋಚ ಇಲ್ಲದೆ. ಸೊ ನಾನಿಲ್ಲಿ ಜಿಮ್ಗೆ ಬಂದಿದ್ದೀನಿ. ಅಗೇನ್ ಇವತ್ತು ಸ್ಯಾಟರ್ಡೇ ಇನ್ನೊಂದು ಸ್ವಲ್ಪ ಪ್ರೋಗ್ರಾಮ್ಗಳಾಗಿದ್ದಾವೆ. ಇವಾಗ ಜಿಮ್ ಬಂದಿದ್ದೀನಿ, ಅದಾದಮೇಲೆ ಬ್ಯಾಡ್ಮಿಂಟನ್ ಇದೆ, ಅದಾದಮೇಲೆ ಕಾಲೇಜಲ್ಲಿ ಅಲ್ಯುಮಿನಾಯ್ ಮೀಟ್ ಇದೆ, ಅದಕ್ಕೆ ಕೂಡ ಹೋಗಬೇಕು. ಸೊ ನೀವು ನೋಡ್ತೀರಾ ನನ್ನ ಇಡೀ ದಿನ ವ್ಲಾಗ್. ಸೊ ರೈಟ್ ನಾವು ಜಿಮ್ ಬಂದಿದ್ದೀವಿ, ಪ್ರೋಟೀನ್ ಶೇಕ್ ಸ್ಟ್ಯಾಂಡ್ ತೊಗೊಂಡು ಬಂದಿದ್ದೀನಿ. ಅಗೇನ್ ಹೇಳ್ದಂಗೆ ಇದಾದಮೇಲೆ ಬ್ಯಾಡ್ಮಿಂಟನ್ ಪ್ಲಾನ್ಸ್ ಇದೆ, ಅದಕ್ಕೆ ಬ್ಯಾಡ್ಮಿಂಟನ್ ರ್ಯಾಕೆಟ್ ಕೂಡ ತೊಗೊಂಬಂದಿದ್ದೀನಿ. ಸೊ ಜಿಮ್ ಬಂದಿದ್ದೀನಿ, ಯಾರೂ ಇಲ್ಲ ಈ ಟೈಮಲ್ಲಿ. ಸೊ ಲಾಕ್ ಆಗಿರುತ್ತೆ, ಲಾಕ್ನ ನಾವೇ ಓಪನ್ ಮಾಡಬೇಕು. ಸೊ ನಾರ್ಮಲಾಗಿ ಈ ಟೈಮಿಗೆ ಬರೋ ಇನ್ನೊಂದು ರೀಸನ್ ಏನಂತ ಅಂದರೆ, ಸೆಕೆ ಕೂಡ ಕಮ್ಮಿ ಇರುತ್ತೆ, ಅಷ್ಟೊಂದು ಬಿಸಿಲು ಇರಲ್ಲ ಈ ಟೈಮಲ್ಲಿ. ಸೊ 1-1:30 ಇಲ್ಲ 2 ಗಂಟೆ ಹಂಗೆ ಭಾಳ ಬಿಸಿಲು ಬರುತ್ತೆ. ಅಗೇನ್ ನೀವು ನೋಡ್ತಿರ್ಬೋದು, ಇದು ಶೀಟಿನ ಜಿಮ್, ಮೇಲೆ ಶೀಟ್ ಇದೆ, ಅದಕ್ಕೆ ಒಂಥರ ಬೇಗ ಹೀಟ್ ಅಬ್ಸರ್ವ್ ಆಗುತ್ತೆ, ಪ್ಲಸ್ ಒಡೆ ಒಂಥರ ಹೀಟಿನ ವಾತಾವರಣ ಕ್ರಿಯೇಟ್ ಮಾಡುತ್ತೆ. ಈ ಟೈಮಲ್ಲಿ ಅಷ್ಟೊಂದು ಇರಲ್ಲ, 1:30-2 ಗಂಟೆ ಆದಮೇಲೆ ಭಾಳ ಇರುತ್ತೆ. ಆ್ಯಂಡ್ ಅಗೇನ್ ಇವತ್ತು ಶನಿವಾರ, ಸ್ಯಾಟರ್ಡೆ. ಇವತ್ತು ನಾರ್ಮಲಿ ನಾನು ಲೆಗ್ಸ್ ಮಾಡ್ತೀನಿ, ಆದರೆ ಹೋದ ವಾರ ಲೆಗ್ಸ್ ಮಾಡಿದ್ದೆ, ಈ ವಾರ ಟ್ರೈಸೆಪ್ಸ್ ಮಿಸ್ ಆಗಿದೆ. ಸೊ ಇವತ್ತು ಟ್ರೈಸೆಪ್ಸ್ ಮಾಡ್ಬಿಡೋಣ. ಸೊ ಸ್ಟಾರ್ಟ್ ಮಾಡೋಣ ಆಗಿದ್ರೆ ವಾರ್ಮಪ್ಪಿಂದ. ಅದಾದಮೇಲೆ ಒಂದು 4 to 5 ಎಕ್ಸಸೈಸಸ್ ಮಾಡ್ತೀನಿ ಟ್ರೈಸೆಪ್ಸ್ಗೆ. ನಿಮ್ಗೇನಾದ್ರು ಟ್ರೈಸೆಪ್ಸ್ ಇಲ್ಲ ಯಾವ್ದಾದ್ರು ಬೇರೆ ವರ್ಕೌಟ್ ಫುಲ್ ಡೆಡಿಕೇಟೆಡ್ ವಿಡಿಯೋ ಬೇಕಂತಂದರೆ ಕಮೆಂಟಲ್ಲಿ ವರ್ಕೌಟ್ ಹಾಕಿ, ನಾನು ಅದ್ರ ರಿಲೇಟೆಡ್ ಒಂದು ಸಪ್ರೇಟ್ ವಿಡಿಯೋ ಮಾಡಾಕ್ತೀನಿ. ಸೊ ಲೆಟ್ಸ್ ಕ್ಯಾಚ್ ಅಪ್ ಇನ್ ದ ವರ್ಕೌಟ್. ಸೊ ನಾನು ಟ್ರೈಸೆಪ್ಸ್ ಮೇನ್ಲಿ 2 ವಾರ್ಮಪ್ ಮಾಡ್ತೀನಿ, ಅದು ಮಾಡಿಬಿಟ್ಟು ವರ್ಕೌಟ್ನ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ವಾರ್ಮಪ್ ಆಗಿದೆ ಕಂಪ್ಲೀಟ್. ಸೊ ಮೇನ್ ವರ್ಕೌಟ್ಗೆ ಹೋಗೋಣ. ನಾರ್ಮಲಿ ನಾನು ಟ್ರೈಸೆಪ್ಸ್ 3 ಇಲ್ಲ 4 ಎಕ್ಸಸೈಸ್ ಅಷ್ಟೇ ಮಾಡೋದು ನಾನು. ಅಗೇನ್ ಟ್ರೈಸೆಪ್ಸಲ್ಲಿ 3 ಮಸಲ್ ಇರ್ತವೆ, ಲಾಂಗ್ ಹೆಡ್, ಮೀಡಿಯಲ್ ಹೆಡ್ ಹಾಗೂ ಲ್ಯಾಟರಲ್ ಹೆಡ್. 3ಕ್ಕೂ ಒಂದೊಂದು ಎಕ್ಸಸೈಸ್ ಹಿಟ್ ಮಾಡ್ತೀನಿ, ಮತ್ತು 4th ಎಕ್ಸಸೈಸ್ ಇವೆಲ್ಲದಕ್ಕೂ ಕವರ್ ಆಗುವಂಥ ಒಂದು ಎಕ್ಸಸೈಸ್ ಮಾಡಿ ಮುಗಿಸ್ಬಿಡ್ತೀನಿ ಟ್ರೈಸೆಪ್ಸು. ಸೊ ಮಾಡಿ ಮುಗಿಸ್ಬಿಡೋಣ ಹಾಗಿದ್ರೆ. ಸೊ ಲೆಟ್ಸ್ ಗೋ. ಸೊ ವರ್ಕೌಟ್ ಸ್ಟಾರ್ಟ್ ಮಾಡಿ ಇನ್ನೂ 35 ಮಿನಿಟ್ಸ್ ಕೂಡ ಆಗಿಲ್ಲ. ಬಾಡಿ ಯಾಕೋ ಒಂಥರ ಡಿಹೈಡ್ರೇಷನ್ ಮತ್ತು ಸೆಕೆ ಫೀಲ್ ಆಗ್ತದೆ. ಅಗೇನ್ ಮೇಲೆ ಶೀಟ್ ಇದೆ, ಹಾಗೂ ಸ್ವಲ್ಪ ಬಿಸಿಲು ಬಂದಿದೆ, ಅದಕ್ಕೆ ಆಗ್ತಿದ್ದಂಗೆ ಸ್ವಲ್ಪ ಪ್ರೋಟೀನ್ ಶೇಕ್ ಕೊಡ್ಬಿಟ್ಟು 4th ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಹಾಗೆ ನೀವು ಜಿಮ್ ಏನಾದ್ರು ಮಾಡ್ತಾಯಿದ್ರೆ ಒಂದು ನ್ಯಾಪ್ಕ ಇಟ್ಕೊಳ್ಳಿ, ಪ್ರೋಟೀನ್ ಹಾಗೂ ಡಯಟ್ ಚೆನ್ನಾಗಿ ಇಂಟೇಕ್ ಇರಲಿ. ಇಲ್ಲಾಂತಂದರೆ ನೀವು ಎಷ್ಟೇ ವರ್ಕೌಟ್ ಮಾಡಿದ್ರು ಬಾಡಿಗೆ ಎಫೆಕ್ಟ್ ಆಗೋಲ್ಲ. ಇನ್ಫ್ಯಾಕ್ಟ್ ನೀವು ಇನ್ನೂ ಜಾಸ್ತಿ ವೀಕ್ ಆಗ್ತೀರಾ. ನೀವು ಡೇ ಟು ಡೇ ವರ್ಕ್ ಏನು ಮಾಡ್ತೀರಾ ಅದಕ್ಕೂ ಎಫೆಕ್ಟ್ ಆಗುತ್ತೆ. ಸೊ ಪ್ರೋಟೀನ್ ಹಾಗೂ ಡಯಟ್ ಕರೆಕ್ಟಾಗಿ ಫಾಲೋ ಮಾಡಿ. ನಾನು ಅಗೇನ್ ನಿಮಗೆ ಏನಾದ್ರು ಡಯಟ್ ರಿಲೇಟೆಡ್ ಇಲ್ಲ ಊಟದ ರಿಲೇಟೆಡ್ ಏನೇ ಡೆಡಿಕೇಟೆಡ್ ವಿಡಿಯೋ ಬೇಕಾದರೆ ಕಮೆಂಟ್ಸಲ್ಲಿ ಹಾಕಿ, ಡಯಟ್ ಅಂತ, ಅದಕ್ಕೆ ಅಂತ ಸಪ್ರೇಟ್ ವಿಡಿಯೋ ಹಾಕ್ತೀನಿ ನಿಮಗೋಸ್ಕರ.
ನಾನು ಅಗೇನ್ ಬ್ರಾಹ್ಮಿನ್, ಸೊ ನಾನ್ ವೆಜ್ ತಿನ್ನಲ್ಲ, ಓನ್ಲಿ ವೆಜ್. ನನ್ನ ಡಯಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅಗೇನ್ ಅದರಲ್ಲಿ ಪ್ರೋಟೀನ್ ಅಂತೂ ಆಲ್ಮೋಸ್ಟ್ ಲೈಕ್ 60 to 70 ಗ್ರಾಮ್ ಇದ್ದೇ ಇರುತ್ತೆ. ನಿಮಗೆ ಏನಾದ್ರು ಡೆಡಿಕೇಟೆಡ್ ವಿಡಿಯೋ ಬೇಕಂತಂದರೆ ವಿಡಿಯೋ ಕಮೆಂಟಲ್ಲಿ ಹಾಕಿ, ಅದಕ್ಕೋಸ್ಕರ ವಿಡಿಯೋ ಮಾಡಾಕ್ತೀನಿ. ಸೊ ಫೋ ತಗೊಂಡು ಹೋಗೋಣ ಸರ್. ಸೊ ನಮ್ಮದು ಟ್ರೈಸೆಪ್ಸ್ದು 4 ಎಕ್ಸಸೈಸ್ ಆಗಿದೆ ಕಂಪ್ಲೀಟ್. ಸಾರಿ ಅಗೇನ್ 4 ಎಕ್ಸಸೈಸ್ ಆಗಿದೆ ಕಂಪ್ಲೀಟ್. ನೀವು ಅನ್ಕೋತಿರ್ಬೋದು ಎಷ್ಟು ಈಸಿಯಾಗಿ ವೆಯ್ಟ್ ಎತ್ತವನಂತ. ಅಗೇನ್ ಇದು ನಾನು ತೋರಿಸಿದ ಬರೀ ಫಸ್ಟ್ ಸೆಟ್, ಸೆಕೆಂಡ್ ಸೆಟ್, ಥರ್ಡ್ ಸೆಟ್. ನಾನು ವೆಯ್ಟ್ ಜಾಸ್ತಿ ಮಾಡ್ದಂಗೆ ಇವಾಗ ತೋರ್ಸೋಕ್ಕಾಗಲ್ಲ. ಹಾಗೆ ನೀವು ಕೇಳಿದ್ರೆ ಬೇಕಾದ್ರೆ ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ, ಅದರಲ್ಲಿ ನೀವು ನನ್ನ ಸ್ಟ್ರಗಲ್ ನೋಡ್ಬೋದು, ಹೇಗೆ ಕಷ್ಟಪಟ್ಟು ಎತ್ತುತ್ತೀನಿ ಅಂತ. ಆದರೆ ಅಗೇನ್ 10 to 12 ರೆಪ್ಸಲ್ಲಿ ಇರುತ್ತೆ, ಕಷ್ಟಪಟ್ಟು ಎತ್ತುತ್ತೀನಿ ಅದನ್ನ. ಹಾಗೆ ನೀವು ಕೇಳಿದ್ರೆ ಡೆಡಿಕೇಟೆಡ್ ವಿಡಿಯೋ ಮಾಡಾಕ್ತೀನಿ. ಸೊ ಕಮೆಂಟ್ಸಲ್ಲಿ ಹಾಕಿ ಮರಿಬೇಡಿ. ಆ್ಯಂಡ್ ನಾ ಹೇಳ್ದಂಗೆ ಯಾವುದೇ ವರ್ಕೌಟ್ ಇದನ್ನು, ಯಾವುದೇ ಲೈಕ್ ಪಾರ್ಟ್ ಆಫ್ ದ ಬಾಡಿ ಇದನ್ನು ಲಾಸ್ಟಲ್ಲಿ ಫೋರ್ ಆರ್ಮ್ ಎಕ್ಸಸೈಸ್ ಇಸ್ ಅ ಮಸ್ಟ್. ಯಾಕಂದರೆ ಇಟ್ಸ್ ಲೈಕ್ ಡೆಸರ್ಟ್ ಎಟ್ ದ ಲಾಸ್ಟ್. ಸೊ ಈ ಎಕ್ಸಸೈಸ್ ಫಾರ್ ಫೋರ್ ಆರ್ಮ್ಸ್ ಅಗೇನ್ ಭಾಳ ಎಫೆಕ್ಟಿವ್ ಆಗಿರುತ್ತೆ. ಡನ್ ಫಾರ್ ದ ಡೇ, ಡನ್ ಫಾರ್ ದ ವರ್ಕೌಟ್. ನಾನು ಇದನ್ನ ಫುಲ್ ಡೆಡಿಕೇಟೆಡ್ ಆಗಿ ವರ್ಕೌಟ್ ರಿಲೇಟೆಡ್ ವಿಡಿಯೋ ಮಾಡಾಕ್ತಿಲ್ಲ, ಜಸ್ಟ್ ಒನ್ ಸೆಟ್ ಅಷ್ಟೇ ಹಾಕ್ತೀನಿ. ಇಲ್ಲ ಇದು ಫುಲ್ ಜಿಮ್ ಲಾಗ್ ಹೋಗುತ್ತೆ. ಜಿಮ್ ಲಾಗ್ ಅಂತಲೇ ಸಪ್ರೇಟ್ ಮಾಡಿ ಹಾಕ್ತೀನಿ ನಿಮ್ಗೆ ಬೇಕಾಗಿರೋ ಬಾಡಿ ಪಾರ್ಟ್ಗೆ. ಸೊ ರ್ಯಾಪ್ ಅಪ್ ಮಾಡೋಣ ಜಿಮ್ ಪಾರ್ಟ್ನ. ಹಾಗೆ ನಾನು ಹೇಳ್ದಂಗೆ ಇದಾದಮೇಲೆ ಬ್ಯಾಡ್ಮಿಂಟನ್ ಆಡೋಕೆ ಹೋಗ್ಬೇಕು, ರ್ಯಾಕೆಟ್ ಕೂಡ ತಂದಿದ್ದೀನಿ. ಸೊ ಅದ್ರದ್ದು ನಿಮಗೆ ತೋರಿಸ್ತೀನಿ ನಾನು ಎಷ್ಟು ಪ್ರೋ ಪ್ಲೇಯರ್ ಅಂತ. ನಂದು ಆ್ಯಕ್ಚುಲಿ ಬ್ಯಾಡ್ಮಿಂಟನ್ ಆಡೋ ಫ್ರೆಂಡ್ಸ್ ಎಲ್ಲ ಸ್ಕೂಲ್ ಫ್ರೆಂಡ್ಸ್. ಸೊ ನಿಮ್ಗೆ ಏನಾದ್ರು ಅವ್ರ ಇಂಟ್ರೊಡಕ್ಷನ್ ಬೇಕಂತ ಅಂದರೆ ಕಮೆಂಟ್ಸಲ್ಲಿ ಹಾಕಿ ಫ್ರೆಂಡ್ಸ್ ಅಂತ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಆದರೆ ರೈಟ್ ನಾವು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಅವ್ರಿಗೂ ಒಂದು ಸ್ವಲ್ಪ ಆಡ್ ಆಗಿ ಅನಿಸುತ್ತೆ. ನಿಮ್ಮ ಕಮೆಂಟ್ಸ್ ನೋಡ್ಬಿಟ್ಟು ಅವ್ರಿಗೂ ಸ್ವಲ್ಪ ಇನ್ಸ್ಪೈರ್ ಆಗ್ಬೋದು. ಸೊ ಕಮೆಂಟ್ಸಲ್ಲಿ ಹಾಕಿ ಫ್ರೆಂಡ್ಸ್ ಅಂತ, ಅವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತೀನಿ. ಅಗೇನ್ ವೀಕೆಂಡಲ್ಲಿ ನಾನು ಕ್ರಿಕೆಟ್ ಕೂಡ ಆಡೋಕ್ಕೆ ಹೋಗ್ತಿರ್ತೀನಿ. ಅಲ್ಲಿ ಕೂಡ ಸ್ಕೂಲ್ ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸ್ ಇರ್ತಾರೆ, ಅವನು ಬೇಕಾದ್ರೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನಿಮ್ಮೆಲ್ಲರಿಗೂ. ಅದಕ್ಕೆ ಕಮೆಂಟಲ್ಲಿ ಹಾಕಕ್ಕೆ ಮರಿಬೇಡಿ ಫ್ರೆಂಡ್ಸ್ ಅಂತ. ಸೊ ಜಿಮ್ನ ರ್ಯಾಪ್ ಅಪ್ ಮಾಡೋಣ, ಸಿಗೋಣ ಬ್ಯಾಡ್ಮಿಂಟನಲ್ಲಿ. ಥರ್ಡ್ ಸೀರೀಸ್ ಫಸ್ಟ್ ಮ್ಯಾಚ್ ನಾವು ಗೆದ್ವಿ. ಲೂಸರ್ಸ್ 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 ಲೂಸರ್ಸ್. ಸೊ 2 ಸೀರೀಸ್ ನಾನು ಗೆದ್ದೆ, ಥರ್ಡ್ ಸೀರೀಸ್ ಫಸ್ಟ್ ಮ್ಯಾಚ್ ನಾನು ಗೆದ್ದೆ. ಸೆಕೆಂಡ್ ಮ್ಯಾಚ್ ಸ್ಟಾರ್ಟ್ ಮಾಡೋಣ.
ಸ್ಮೈಲ್ ಪ್ಲೀಸ್. ಗೈಸ್ ವಿನ್ ಆದ್ವಿ ಗೈಸ್. ಏ ನೀವೇ ವಿನ್ ಅದ, ಏ ವಿನ್ ಅದ ಮಕ್ಕ ನಿಂದು. ಬ್ಯಾಟ್ ಕೂಡ ಚೇಂಜ್ ಮಾಡಾಮೇಲೆ ಸೋತವ್ರು ಇವರು. ಯಾರು ಡಬ್ಬಾ ಬ್ಯಾಟ್ ಇಟ್ಕೊಂಡು ಆಡಿದ್ದೀನಿ ನಾನು. 3 ಪಾಯಿಂಟ್ಸ್ ಇದ್ದಂಗೆ ಬ್ಯಾಟ್ ಚೇಂಜ್ ಮಾಡ್ಬಿಟ್ಟು ಅದರಲ್ಲೂ 2 ಪಾಯಿಂಟ್ ಡಬ್ಬಾ ಬ್ಯಾಟ್ ಇಟ್ಕೊಂಡು ಆಡಿ 3 ಸೀರೀಸ್ನ ಗೆಲ್ಸಿದ್ದೀನಿ ನಾನು. ಸೀರಿಯಸ್ ನರುಟೋ ಫ್ಯಾನ್. ಕಟ್ಟಾಗುತ್ತಾ ಇಲ್ಲ ಕೊಡಿಲಿ ಕೀ ಕೊಡಿಲಿ. ಮಿನಾಟೋ ಡ್ಯೂರಬಿಲಿಟಿ ಟೆಸ್ಟ್ ಇಟಾಚಿದ್ ಮಾಡೋಣ ಹೇಳಿ. ಏ ಗಾಡಿ ಇಟಾಚಿನ ಇಳಿಯೋದಾದ್ರೆ ಗಾಡಿ ಹಿಂಗ ಕಿತ್ಬಿಡ್ಬೇಕು. ಇನ್ನೂ ಇದೆಯಾ? ಅದೇ ಇಟಾಚಿ ಅವನ್ನ ಸಾಯಿಸಿದ್ದೇವನು. ಇವನ್ ಕ್ಲಾಸ್ ಅಲ್ಲಿ ಹೇಳಿ ನಾನು ಇಲ್ಲಿ ಹೇಳಿ. ಇವನ್ ಟೀಮ್ ಸಾಯಿಸಿ ಪಾಪ ಇವನು ಒಳ್ಳೆ ಹೇಳಿಲ್ಲ. ರೆಡಿ ರೆಡಿ 1 2 3 ಕಿತ್ರೆ ನೀನೇ ಕಾಸು ಕೊಡ್ಬೇಕು. ಅಕ್ಷಯ್ ಟ್ರೀಟ್ ಅಕ್ಷಯ ಟ್ರೀಟ್ ಅಲ್ಲ, ರಾಮಯ್ಯ ಪ್ಯಾಕೆಟ್ಗೆ ಇಲ್ಲ ಬೆಸ್ಟ್ ಮನೆಗೆ ಹೋಗೋಣ. ಅವನೇನು ರೋಲ್ಸ್ ಮಾಡ್ತಾನ? ರೋಲ್ಸ್ ಅಲ್ಲ ಇದಿದೆ ಪ್ರೋಟೀನ್. ಏನ್ ಪ್ರೋಟೀನ್ ಇದೆ? ಗ್ರೇನ್ಸ್ ಎಲ್ಲ ಇಟ್ಟವನಲ್ಲ ಅವ್ರಮ್ಮ ಇಟ್ಟಿರ್ತಾರೆ. ರಾಮಯ್ಯ ಪ್ಯಾಕೆಟ್ಗೆ ರೋಸ್ ತಿನ್ನೋಕೆ ಹೋಗೋಣ. ಒಂದ್ ಗಾಡಿಲಿ ಹೋಗೋಣ. ಈ ಗಾಡಿ ಇಲ್ಲೇ ಪಾರ್ಕ್ ಮಾಡೋಣ. ಇಲ್ಲ ಅಲ್ಲ ಮನೆಯಲ್ಲೇ ಪಾರ್ಕ್ ಮಾಡೋಣ. ಮನೆ ಹತ್ರ ಪಾರ್ಕ್ ಮಾಡೋಣ. ಜಿಮ್ ಹತ್ರ ಪಾರ್ಕ್ ಮಾಡೋಣ. ಗೈಸ್ ಅಕ್ಷಯ್ ಎಲ್ಲರಿಗೂ ಪೇ ಮಾಡ್ತಾನೆ ಇವತ್ತು. ಅಕ್ಷಯ್ ಪೇ ಮಾಡ್ತಿರೋದು ನನ್ನ ಪಾರ್ಟಿ ಅಲ್ಲ, ಸೋತಿರೋರು ಪಾರ್ಟಿ ಕೊಡಬೇಕು. ಅಕ್ಷಯ್ ಪಾರ್ಟಿ ಕೊಡ್ತಾನೆ, ಎಲ್ಲರೂ ರೋಲ್ಸ್ ಮತ್ತೆ ಜ್ಯೂಸು. ನೀನೇ ನನಗೆ ಗೊತ್ತಿಲ್ಲ, ಕೊಡಿಸ್ಬೇಕು ನೀನೇ ಇವಾಗ. ಗೈಸ್ ಮೈ ರೋಲ್ ಪನೀರ್ ರೋಲ್. ಕಟ್ಟಪ್ಪ ತಮ್ಮ ಇನ್ನ ಪಾಪ ದಿಲೀಪ್ ಬಂದಿಲ್ಲ, ತಿನ್ನಕ್ಕೆ ಸ್ಟಾರ್ಟ್ ಮಾಡೋನೆ. ಕಟ್ಟಪ್ಪ ತಮ್ಮ ಹೆಂಗಿದೆ ಬೈಟು? ಅದಕ್ಕೆ ಅಲ್ಲ ಚೆನ್ನಾಗಿರ್ಲೇಬೇಕು, ನಿಂದೆ ಬೈಟು. ಸೊ ಗೈಸ್ ಹೊರಗಡೆ ಭಾಳ ನಾಯ್ಸ್ ಇದೆ, ಮನೆ ಹೋಗ್ಬಿಟ್ಟು ಸಿಗೋಣ. ಸೊ ಗೈಸ್ ಮನೆಗೆ ಬಂದಿದ್ದೀನಿ. ಆದರೆ ಅಗೇನ್ ನಾನು ಹೇಳ್ದಂಗೆ ಜಿಮ್ ಆದಮೇಲೆ ಬ್ಯಾಡ್ಮಿಂಟನ್ ಆದಮೇಲೆ ಕಾಲೇಜಲ್ಲಿ ಅಲ್ಯೂಮಿನಿಯಂ ಮೀಟ್ ಇದೆ. ಸೊ ಅಲ್ಲಿ ಬೇರೆ ಹೋಗ್ಬೇಕು ಇವಾಗ. ಫ್ರೆಶ್ ಅಪ್ ಆಗಿ ಡ್ರೆಸ್ ಹಾಕ್ಕೊಂಡು ಅಲ್ಯೂಮಿನಿಯಂ ಮೀಟಿಗೆ ಹೋಗ್ತಾಯಿದ್ದೀನಿ. ನನ್ನ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಬರ್ತಾವ್ರೆ. ಸೊ ಅಗೇನ್ ಹೆಸರು ಕೊಟ್ಟು ಪರಿಚಯ ಮಾಡ್ಸೋಕ್ಕಾಗಲ್ಲ, ಆದರೆ ಎಲ್ಲರಿಗೂ ತೋರಿಸ್ತೀನಿ ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ ಅಂತ ಎಲ್ಲ ಹೇಳ್ಬಿಟ್ಟು. ಸೊ ಸಿಗೋಣ. ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿಬಿಟ್ಟು ಸಿಗೋಣ. ಎಲ್ಲರೂ ಕಾಯ್ತವ್ರೆ. ಸೊ ಲೆಟ್ಸ್ ಕ್ಯಾಚ್ ಅಪ್. ಸೊ ಗೈಸ್ ಇದೇ ನಮ್ಮ ಕಾಲೇಜಿನ ಮೇನ್ ಎಂಟ್ರೆನ್ಸ್. ಸೈಡಿಂದ ತೋರಿಸ್ಬೋದು, ಆದರೆ ಇಲ್ಲಿ ಭಾಳ ಗಾಡಿಗಳು ಬರ್ತಿದ್ದಾವೆ. ಸೊ ಸ್ಟ್ರೈಟ್ ನಿಂತು ತೋರ್ಸೋಕ್ಕಾಗಲ್ಲ, ಸೈಡಿಂದ ತೋರಿಸ್ಬೋದು. ನೋಡ್ತಿರ್ಬೋದು ನಿಟ್ಟೆ ಇನ್ಸ್ಟಿಟ್ಯೂಷನ್ ಅಂತ ಬರ್ದವ್ರೆ. ಆ್ಯಂಡ್ ನಾನು ಜಾಯ್ನ್ ಆದಾಗ ಇದು VT ಅಂಡರ್ ಇತ್ತು, ಇವಾಗ ಇದು ಯೂನಿವರ್ಸಿಟಿ ಆಗಿದೆ. ಸೊ ಒಳಗಡೆ ನುಗ್ಗೋಣ. ಕಾಲೇಜ್ನ ನಿಮಗೂ ತೋರಿಸ್ತೀನಿ, ನಾನೆಲ್ಲಿ ಓದಿದ್ದೀನಿ ಎಲ್ಲ ತೋರಿಸ್ತೀನಿ ನಿಮಗೆ. ಸೊ ಸ್ಟೇ ಟ್ಯೂನ್ ಗೈಸ್. ನಮ್ಮ ಫ್ರೆಂಡ್ ಮೋಹನ್ ಅಂತ ಕ್ಯಾಮ್ರಾ ಬರೋಕ್ಕೆ ನಾಚ್ಕೊಂತವನೆ, ಬಟ್ ಸ್ಟಿಲ್ ಕ್ಯಾಮ್ರಲ್ಲಿ ಫಿಟ್ ಆದ. ಕಾಲೇಜ್ ಫ್ರೆಂಡ್, 4 ವರ್ಷ ಜೊತೆಗೆ ಓದಿದ್ದೀವಿ. ನಗ್ತವನೆ. ಏನಂತೆ ಮೋಹನ್? ಈ ಫೋಕಸ್ ಮಾಡೋಣ ಇವರು. ನಿಟ್ಟೆ ಮೀನಾಕ್ಷಿ ಫೈನಲಿ ಕಾಣಿಸ್ಕೊಂತು. ಹೇಳ್ದಂಗೆ ನಿಟ್ಟೆ ಇಸ್ ಬಿಕಮ್ ಯೂನಿವರ್ಸಿಟಿ. ಗೈಸ್ 1.5 ಕಿಲೋಮೀಟರ್ ಓಡೋಕೆ ಅದಲ್ಲ, ಬಸ್ ಸ್ಟಾಪಿಂದ ಕಾಲೇಜ್ ಬರೋಕ್ಕೆ 4 ಕಿಲೋಮೀಟರ್. ಎಂಟ್ರೆನ್ಸ್ ಇಂದ ಕಾಲೇಜಿಗೆ ಕಾಲೇಜ್ ಹಾಸ್ಟೆಲ್ ಇಲ್ಲ, ಕಾಲೇಜ್ ಹೋಗೋಕ್ಕೆ ಮತ್ತೆ 1 ಕಿಲೋಮೀಟರ್ ಅನ್ಕೋಬೇಕು ಆಲ್ಮೋಸ್ಟ್. ಇದು ಎಲ್ಲಿ ಬಾಂಬೆಯಿಂದ ಬೆಂಗಳೂರು ಏರ್ಪೋರ್ಟ್ ಬಂದು ಬೆಂಗಳೂರು ಏರ್ಪೋರ್ಟಿಂದ ಹೆಬ್ಬಾಳ ಇಲ್ಲ ಮೆಜೆಸ್ಟಿಕ್ ಹೋಗೋಕ್ಕೆ ಹೆಂಗೆ ಸೇಮ್ ಈಕ್ವಲ್ ಡಿಸ್ಟೆನ್ಸ್ ಅಲ್ಲ, ಸರ್ ಈಕ್ವಲ್ ಟೈಮ್ ಅಲ್ಲ ಹಂಗದು. ಮೋನ್ ಹೇಳ್ತವನೆ. ಬಂದಿದ ತಕ್ಷಣ ರೈಟ್ ತೆಗೆದ್ರೆ ದೇವಸ್ಥಾನಕ್ಕೆ ಕೈ ಮುಗಿಬೇಕಂತ. ನಾವು 4 ವರ್ಷ ಹಿಂಗೆ ಪಾಸ್ ಆಗಿದ್ದು. ದೇವ್ರಿಗೆ ಕೈ ಮುಗಿದ್ರು ಪಾಸ್ ಆಗಿರೋದು. ಯಾರು ಓದಿಲ್ಲ ಇಲ್ಲಿ, ಎಲ್ಲರೂ ಕೈ ಮುಗಿದು ಪಾಸ್ ಆಗಿರೋದು. ಇದು ಗಣೇಶ. ನಮಸ್ಕಾರ ಗಣೇಶ. ಅಯ್ಯೋ ಇನ್ನೂ ಕಾಲೇಜ್ ಬಂದಿಲ್ಲ ಗೈಸ್. ಅಷ್ಟೊಂದು ನಡೆದ ಮೇಲೆ ಇನ್ನೂ ಕಾಲೇಜ್ ಬಂದಿಲ್ಲ. ಇವಾಗ ಇಲ್ಲಿ ಸ್ಟಾರ್ಟ್ ಆಯಿತು. ಇಲ್ಲಿಂದ ಲೈಬ್ರರಿ ಸ್ಟಾರ್ಟ್. ಇಲ್ಲಿಂದ ಲೈಬ್ರರಿ, ಅಲ್ಲಿ ನಮ್ಮ ಬ್ಲಾಕ್ ಇದ್ದಿದ್ದು EC ಬ್ಲಾಕ್. ನಾನು EC ಓದಿರೋದು, ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್. ಅಲ್ಲಿಂದ EC ಬ್ಲಾಕ್ ಸ್ಟಾರ್ಟ್ ಆಗಿ ಆ ಕಡೆ CS ಬ್ಲಾಕ್, ಈ ಕಡೆ IS ಬ್ಲಾಕ್, ಸಿವಿಲ್ ಮತ್ತು ಸಿವಿಲ್ ಈ ಕಡೆ ಬರುತ್ತೆ. ಸೊ ಇದು ಹಾಸ್ಟೆಲು. ನಾನು ಭಾಳ ಜನ ಫ್ರೆಂಡ್ಸ್ ಇದೇ ಹಾಸ್ಟೆಲ್ ಇರ್ತಿದ್ರು. ಸಾತ್ವಿಕ್ ದ ಗ್ರೇಟ್, ಸಾತ್ವಿಕ್ ಆ್ಯಂಡ್ ರವೀಶ್ ಇಬ್ಬರು ಮೇನ್ ಫ್ರೆಂಡ್ಸ್.
ಈ ಹಾಸ್ಟೆಲ್ ಇದು ಖರಾಬ್ ಕೆಲಸ ಮಾಡೋರು ಇಬ್ರು. ನಾವು ಇಂಟರ್ವ್ಯೂ ಎಲ್ಲ ಈ ಹಾಸ್ಟೆಲ್ ಕೂತ್ಕೊಟ್ಟಿದ್ದು ರಾತ್ರಿ 12 ತನಕ ರಾತ್ರಿ 12 ಗಂಟೆ ಹತ್ತು ಕೂತ್ಕೊಂಡ್ಬಿಟ್ಟು ಪ್ರಾಜೆಕ್ಟ್ ಬಿಲ್ಡ್ ಮಾಡಿದೀವಿ ಈ ಹಾಸ್ಟೆಲಲ್ಲಿ. ಇದೇ ಹಾಸ್ಟೆಲ್ ಅದು. ಅವ್ರು ಮಾತಾಡ್ತಿರೋದು ಯಾರು? ಚೇರ್ಮನ್, ಪ್ರಿನ್ಸಿಪಲ್. 4 ವರ್ಷ ಹೋದ್ರೆ ನಂಗೆ ಗೊತ್ತಿಲ್ಲ ಅದಷ್ಟೇ. ಪ್ರಿನ್ಸಿಪಲ್ ಅಂತ ಇಲ್ಲಿ ಕೂತವರೆಲ್ಲ ಕರೆಕ್ಟ್ ಮೋಹನ್ ಹೇಳ್ದಂಗೆ. ಮೋಹನ್ ನಾವಿಲ್ಲಿ ಊಟಕ್ಕೋಸ್ಕರತಾನೆ ಬಂದಿರೋದು. ಹೇಳ್ತೀವಿ ಮೋಹನ್, ಗೈಸ್ ಮೋಹನ್ಗೆ ಫ್ಲ್ಯಾಶ್ ಬ್ಯಾಕ್ಸ್ ಬರ್ತಿದೆ. ಕಾಲೇಜ್ ನೋಡ್ಬೇಕಂತೆ. ಇದೇ ನಮ್ಮದು ಫೀ ರಿಸಿಪ್ಟ್ ಏರಿಯಾ. ಪ್ಲೇಸ್ಮೆಂಟ್ ಸೆಲ್ ಇಲ್ಲ, ಏನೋ ಚೇಂಜ್ ಮಾಡೋರು ಇವಾಗ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗ್ಬಿಟ್ಟವ್ರೆ. ಪ್ಲೇಸ್ಮೆಂಟ್ಸಲ್ಲಿ ಇದ್ದಿದ್ದು ಇಲ್ಲೇ ಮೋಹನ್. ಹಾಂ, ಅದೇ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಏನೋ ಆಗ್ಬಿಟ್ಟವ್ರೆ. ಡಿಪಾರ್ಟ್ಮೆಂಟ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಇನ್ನೇನೋ ಸೈಕ್ ಹೆಸರು ಇಟ್ಬಿಟ್ಟವ್ರೆ. ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಲ್ಯಾಬ್. ನಾವಿದ್ದಾಗ ಅದೇನೋ ಸ್ಕ್ರೂ ಡ್ರೈವರ್ ಮತ್ತೆ ಕೊಟ್ಬಿಟ್ಟು ಅದೆಲ್ಲ ಅದೇನೋ ಸಾಲ್ಟ್ರಿಂಗ್ ಮಾಡ್ಕೊಡ್ತಿದ್ರು. ಮಟೀರಿಯಲ್ಸ್ ಟೆಸ್ಟಿಂಗ್ ಲ್ಯಾಬ್ ಡಿಪಾರ್ಟ್ಮೆಂಟ್ ಏನು ಯಾವುದು ದೇವ್ದು ಏನು ಕಾರಿಡಾರ್ ಹೋದಂಗೆ ಹೋಗ್ತದೆ. ದೇವ್ದು ಫೀಲಿಂಗ್ ಬರ್ತದೆ. ಮೋಹನ್ ನೋಟಿಸ್ ಮಾಡ್ದ, ನಾವಿಲ್ಲಿ ಬಂದಾಗ ಕತ್ಲಿತ್ತು. ನಾವು ಹೊರಡೆ ಬಂದಾಗ ಕೂಡ ಲೈಟ್ ಆನ್ ಆಯಿತು. ಸೆನ್ಸರ್ ಇಟ್ಟವ್ರೆ, ಎಲೆಕ್ಟ್ರಿಕಲ್ ಸೆನ್ಸರ್. 3 ವರ್ಷದ ಇದೊಂದು ಚೇಂಜ್ ಆಗಿದೆ. ಎಲೆಕ್ಟ್ರಿಕಲ್ ಸೆನ್ಸರ್ ಇಟ್ಟವ್ರೆ. ನಾವು ಬಂದಾಗ ಕಾರಿಡಾರ್ ಫುಲ್ ಬ್ಲ್ಯಾಕ್ ಇತ್ತು. ನೋಡಿ ತಂತ ನಾನೇ ಲೈಟು. ಇಲ್ಲ ಮೋಹನ್, ನಾವು ಬಂದ್ ಕೂಡ ಆನ್ ಆಯಿತು. ಮೋಸ್ಟ್ಲಿ ಸೆನ್ಸರ್ ಇಟ್ಟೋದೆಲ್ಲ ಕಡೆ ಎಲ್ಲಿಟ್ಟವ್ರೆ ಗೊತ್ತಿಲ್ಲ. ಒಟ್ಟು ಸೆನ್ಸರ್ ಇಟ್ಟವ್ರೆ ಗ್ಯಾರಂಟಿ. ನಾವು ಇದಾಗ ಫುಲ್ ಬ್ಲ್ಯಾಕ್ ಇತ್ತು. ಹಾಂ, ಇದೇ ಸೂಸೈಡ್ ಪಾಯಿಂಟು. ಯಾರು ಕಮ್ಮಿ ಮಾರ್ಕ್ಸ್ ತೊಗೊಂಡ್ರೆ ಇಲ್ಲಿಂದ ಮೋಹನ್ ಕಾಣಿಸೋಣ ಈ ಥರ ಬೆಣ್ಮಬಿಟ್ಟು ಜಿಗಿದ್ಬಿಡೋದು. ಸೂಸೈಡ್ ಪಾಯಿಂಟ್ ಅಂತಾರೆ ಇದಕ್ಕೆ. ಹಾಂ, ಕರೆಕ್ಟ್. ಫೋರ್ತ್ ಇಯರ್ 8th ಸೆಮ್ ಕ್ಲಾಸ್ ಇದೆ. ಪಾಪ ಬಡವ್ರು ಭಾಳ ಇದ್ರು. ಎಲೆಕ್ಟ್ರಿಕಲ್ ಲೆಕ್ಚರ್ ಹಾಲ್ ಅದೆಲ್ಲ ಕೂಡಿಸ್ತೀವಿ ನಾವು. ಲ್ಯಾಬಲ್ಲಿ ಕೂಡಿಸ್ಬಿಟ್ಟು ಲೆಕ್ಚರ್ ಕೊಟ್ಟವ್ರು. ಅದು ಹೇಳು ಎಲ್ಲ ಅಲ್ಲೊಂದ್ಸರಿ ಯಾವಾಗೊಂದು ಇದು ಕೆಡೆ ಫ್ಲೋರ್ ಲ್ಯಾಬ್ ಇದೆಯಲ್ಲ ನಮ್ಮದು, ಅಲ್ಲಿ ಕೂತ್ಬಿಟ್ಟು ಲೆಕ್ಚರ್ ಕೊಟ್ಟಿದ್ರು ಒಂದ್ಸರಿ. ಅದನ್ನ ಯಾಕೋ ಕಾರಿಡಾರ್ ಸ್ವಲ್ಪ ಹಾಂಟೆಡ್ ಹಂಗೇನಿದೆ ಅದು. ಮೀಜೆ ತುಮ ಜಿಂಗ್ ಯಾ ಲಕ ಅಂತ ಬಂದರೆ ಅವಾಗ ಸೈಕಾಗಿರುತ್ತೆ. ಇಬ್ಬರು ಓಡೋಗೋದೆ. ಥರ್ಡ್ ಇಯರ್ ಕ್ಲಾಸ್ ಮೋಹನ್ ಇರೋ ನೆನಪೇ ಇದೆ. ಅಲ್ಲಿ 4th ಇಯರು, ಇಲ್ಲಿ 3rd ಇಯರು, 2nd ಇಯರು ಕರ್ಕೊಂಡು ಹೋಗ್ತಾನೆ ಬಿಟ್ರೆ. ಮೋಹನ್ ಇಲ್ಲಿ ನೆನಪೇ ಇದೆ. ಅಲ್ಲಿ ಹೋಗಿ ಕೂತ್ಕೊಂಡೆ ಒಂದು ಯಾವುದೋ ಒಂದು ಕಂಪ್ನಿ ಕೊಟ್ಟಿದ್ದೆ ನಿನ್ನ ಪ್ಲೇಸ್ಮೆಂಟ್. ಕ್ವೆಸ್ಟ್ ಗ್ಲೋಬಲ್ ಅದೇ ಕಂಪ್ನಿ ಅದ, ಫ್ರಾಡ್ ಕಂಪ್ನಿ ಅದ. ಏನೋ ಯಾವುದೋ ಪ್ಲೇಸ್ಮೆಂಟ್ ಮಾಡ್ತೀವಿ ಅಂತ ಬಿಟ್ಟು ಏನು ಓಡೋದಲ್ಲ. ಜೆ ಸ್ಪೈಡ್ರ್ ಕ್ಯೂ ಸ್ಪೈಡ್ರ್ ಅನ್ನೋದು. ಹಾಂ, ಅದು ಬೇರೆ ಕಂಪ್ನಿ. ಇರಿ ಬಿಡು. ಇದು ನಮ್ಮ ಫಸ್ಟ್ ಇಯರ್ ಬ್ಲಾಕ್. ಫಸ್ಟ್ ಸೆಮ್ಮಲ್ಲಿ ಫಸ್ಟ್ ಫ್ಲೋರ್ ಇದ್ವಿ. ಸೆಕೆಂಡ್ ಸೆಮ್ಮಲ್ಲಿ ಸೆಕೆಂಡ್ ಫ್ಲೋರ್ಗೆ ಹೋದ್ವಿ. ಭಯಾನಕ ಜಾಗ ಇದು. ಇಂಟರ್ ಕಾಲೇಜೆಲ್ಲ ಆಡ್ತಿರ್ತಾರಲ್ಲ ಅವ್ರಿಗೆ ಏನಾದ್ರು ಎಕ್ವಿಪ್ಮೆಂಟ್ಸ್ ಬೇಕಾದರೆ ಇಲ್ಲಿ ಸಿಗ್ತಿರುತ್ತೆ. ಇಲ್ಲಿ ಇರ್ತಿತ್ತದು. ಚೆನ್ನಾಗಿದೆ. ಇವಾಗ ಚೆನ್ನಾಗಿ ಮಾಡೋದು. ನಾವಿದ್ದಾಗ ಇರ್ತಿಲ್ಲ. ಇವಾಗ ಆ್ಯಕ್ಚುಲಿ ಹಾರ್ಡ್ವೇರ್ ಮತ್ತು ಇದು ಏನಂತಾರದಕ್ಕೆ ವರ್ಕ್ಶಾಪ್ ಅಂತ ಅದಕ್ಕೆಲ್ಲ ಜಾಗ ಮಾಡಿಕ್ಬಿಟ್ಟವ್ರು ಇಲ್ಲಿ. ಅಟ್ ಲಾಸ್ಟ್ ಇವಾಗ ಬಂದಿರೋ ಈವೆಂಟ್ ಅಲ್ಯುಮಿನಿ ಮೀಟಿಗೆ ಹೋಗೋಣ. ಏನೋ ಈವೆಂಟ್ ಮಾಡ್ತವ್ರೆ. ನಾವು ಅಲ್ಲಿಂದ ಆ್ಯಕ್ಚುಲಿ ಬಂದಿದ್ದೇನಕ್ಕಂತ ಅಂದರೆ ಅಲ್ಲಿ ಭಾಳ ಲೈಕ್ ಒಬ್ರಿಗೊಬ್ರು ಹೊಗಳ್ಕೊಳ್ಳೋದೇ ಮಾಡ್ತವ್ರೆ. ಒಬ್ಬರು ಟೀಚರ್ ಇನ್ನೊಬ್ಬರು ಟೀಚರ್ ಹೊಗಳ್ಕೊಳ್ಳೋದೇ ಮಾಡ್ತವ್ರೆ ಸ್ಟಾರ್ಟಿಂಗಲ್ಲಿ. ನಾವು ಬೇಕಾದ್ರೆ ಮೋಸ್ಟ್ಲಿ ಊಟಕ್ಕೆ ಹೋಗೋಣ. ಊಟ ಇರುತ್ತೆ ಅನಿಸುತ್ತೆ. ಊಟ ಮಾಡಿ ವಾಪಸ್ ಬಂದ್ಬಿಡೋಣ. ಹಾಗೆ ನಾವು ಬಂದಿರೋದು ಅದಕ್ಕೆ ಅನ್ಕೊತೀನಿ ಅಲ್ಲಿ. ಯಾಕಂದರೆ ಟೀಚರ್ಸ್ ಅಂತೂ ಎಲ್ಲ ಬಾಗಿಲು ಹಾಕೊಂಡು ಹೋಗ್ಬಿಟ್ಟವ್ರೆ. ಯಾರು ಲೈಕ್ ರೂಮಲ್ಲಂತೂ ಇಲ್ಲ. ಹುಡ್ಕೊಂಡಂತೂ ಹೋಗೋಕ್ಕಾಗಲ್ಲ. ಸೊ ಇವೆಂಟ್ಗೆ ಹೋಗೋಣ, ಅಲ್ಲೇ ಮೀಟ್ ಆಗೋಣ. ಸೊ ಲೆಟ್ಸ್ ಕ್ಯಾಚ್ ಅಪ್. ಪ್ರೋಗ್ರಾಮ್ಗಳು ನಡೀತಿದ್ದಾವೆ ಇವಾಗ. ಎಲ್ಲ ಅಲ್ಯುಮಿನಿ ಪರ್ಫಾರ್ಮ್ ಮಾಡ್ತವ್ರೆ. ಕಾಲೇಜ್ ಫ್ರೆಂಡ್ಸ್ ಪರ್ಫಾರ್ಮೆನ್ಸ್ ಆಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಬರ್ತಾ ಇರ್ತವೆ. ನಮ್ಮ ಹುಡುಗರು ಊಟ ಕಾನ್ಸಂಟ್ರೇಟ್ ಮಾಡ್ತವ್ರೆ. ಅಲ್ಯುಮಿನಿ ಡ್ಯಾನ್ಸ್ ಮಸ್ತ್ ಮಾಡ್ತವ್ರೆ. ನಾಯ್ಸ್ ಇದೆ. ಊಟ ಆದಮೇಲೆ ಕ್ಯಾಚ್ ಅಪ್ ಮಾಡೋಣ.
ಅಲುಮಿನೈ ಮೀಟ್ ಫೈನಲಿ ಮುಗಿದಿದೆ. ಭಾಳ ಮಜಾ ಬಂತು. ಎಲ್ಲ ವೀಡಿಯೋ ಹಾಕ್ತೀನಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ಕಾಲು ಕೈ ಎಲ್ಲ ನೋಗ್ತಿದೆ, ಫುಲ್ ಬಾಡಿ ನೋಗ್ತಿದೆ ನನಗೆ. ಸೊ ಇವತ್ತಿನ ವ್ಲಾಗ್ ಎಂಡ್ ಮಾಡೋಣ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಸಿ ಯು ಆಲ್. ಬೈ ಬೈ, ಗುಡ್ ನೈಟ್.